Good morning, students. The subject is cost management in the third chapter, standard costing and variance analysis. So, let us continue the fourth problem. So, this problem is very unique problem, and here in this problem, material cost variance formula will be changed. Actually, material cost ವೇರಿಯನ್ಸ್ ಫಾರ್ಮುಲಾ ಏನಿತ್ತು, ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಇತ್ತು. ಅದರಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್, ಆ್ಯಕ್ಚುಯಲ್ ಕಾಸ್ಟ್ಗೆ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಬರ್ತಾಯಿತ್ತು. ಬಟ್ ಇಲ್ಲಿ ಲಾಸ್ ಕೊಟ್ಟಿದ್ದಾರೆ. ಹೀಲ್ಡ್ ಅನ್ನೋದು ಸ್ಟ್ಯಾಂಡರ್ಡ್ ಹೀಲ್ಡು ಆ್ಯಕ್ಚುಯಲ್ ಹೀಲ್ಡ್ ಬರುತ್ತೆ. ಸೊ ಆಮೇಲೆ ಇನ್ನೊಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಕ್ಚುಯಲ್ ಕ್ವಾಂಟಿಟಿ ಅನ್ನೋದು, ಸೊ ಔಟ್ಪುಟ್ ಅನ್ನೋದು ಸೇಮ್ ಇರುತ್ತೆ. ಸೊ ಫಾರ್ಮುಲಾ ಅನ್ನೋದು ಕೂಡ ಚೇಂಜಸ್ ಆಗುತ್ತೆ. ಸೊ ಬಿ ಕೇರ್ಫುಲ್, ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ನೋಟ್ ಮಾಡ್ಕೊಳ್ಳಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ವಿಲ್ ಚೇಂಜ್. ಸೊ ನಾನು ಆಲ್ರೆಡಿ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಬರ್ಸಿದ್ದೀನಿ. ಸೊ ಆ ಫಾರ್ಮುಲಾ ಹಾಕ್ಕೋಬೇಡಿ, ಈ ಒಂದು ಮೆಥಡ್ ಅನ್ನೋದು ಫಾಲೋ ಆಗಿ. ಸೊ ನಾನು ಆಲ್ರೆಡಿ ಎಕ್ಸಾಂಪಲ್ ತೋದ್ಕೊಂಡಿರೋ ಪ್ರಾಬ್ಲಮ್ಮು, ಇಟ್ ಈಸ್ ನಾಟ್ ಕಮ್ ಫಾರ್ ಎಕ್ಸಾಮ್. ಸೊ ದೀಸ್ ಪ್ರಾಬ್ಲಮ್ ವಿಲ್ ಕಮ್ ಫಾರ್ ಎಕ್ಸಾಮ್. ಸೊ ನೋಡೋಣ. ದ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಕೆಮಿಕಲ್ ಮಿಕ್ಸ್ಚರ್ is as follows: 40% material A at rupees 20 per kg, 60% material B at rupees 40 per kg. ಅಕಸ್ಮಾತ್ ಸ್ಟ್ಯಾಂಡರ್ಡ್ ಕಾಸ್ಟಲ್ಲಿ ಏನಾದರೂ, ಓಕೆ, ಇಟ್ ಈಸ್ ಕ್ವಾಂಟಿಟಿ, ನೋ, ಇಟ್ ಈಸ್ ಪ್ರೈಸ್ ಆರ್ ರೇಟ್, ಪ್ರೈಸ್ ಅಂತೀವಿ. ಸೊ ಇಲ್ಲಿ ಯಾವತ್ತು ಕ್ವಾಂಟಿಟಿ ಅನ್ನೋದು ಕೆ ಜಿಸಲ್ಲಿ ಕೊಡ್ತಾಯಿದ್ರು, ಇಲ್ಲ ಅಂತಂದರೆ ನಾವು ಟೋಟಲ್ ಆಗಿ ಎಷ್ಟು ಮ್ಯಾನುಫ್ಯಾಕ್ಚರ್ ಔಟ್ಪುಟ್ ಆಗಿದೆಯೋ ಅದ್ರ ಮೇಲೆ ನಾವು ತೋದ್ಕೊತಾ ಇದ್ದಿದ್ದು. ಬಟ್ ಇನ್ ದೀಸ್ ಪ್ರಾಬ್ಲಮ್ ಫಸ್ಟು ಡೈರೆಕ್ಟಾಗೂ ಆದರೂ ಕೊಡ್ತಾಯಿದ್ರು. ಸೊ ಡೈರೆಕ್ಟಾಗಿ ಕೊಡಬೇಕಾದ್ರೆ ಎಷ್ಟು ಔಟ್ಪುಟ್ ಆಗಿದೆ ಮೆಟೀರಿಯಲ್ ಅಂತ ಹೇಳ್ತಾಯಿದ್ರು. ಜಸ್ಟ್ 1 kg, ಸೊ ಎಷ್ಟು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಕೊಡ್ತಾಯಿದ್ರು. ಬಟ್ ಆ್ಯಕ್ಚುಲಾಗಿ 100 kgs ಇರ್ತಾಯಿತ್ತು ಔಟ್ಪುಟ್ಟು. ಸೊ ನಾವು ಅದ್ರ ಪ್ರಕಾರದಲ್ಲಿ ನಾವು ಫಾರ್ಮುಲಾ ಅನ್ನೋದು ಹಾಕ್ಕೊತಾ ಇದ್ವಿ. ಸಿ, ಥರ್ಡ್ ಆ್ಯಂಡ್ ಸೆಕೆಂಡ್ ಒನ್ ಫಸ್ಟ್ ಪ್ರಾಬ್ಲಮ್. ಸೊ ಆ ರೀತಿ ನಾವು ಪ್ರಾಬ್ಲಮ್ಸ್ ಅನ್ನೋದು ಮಾಡ್ತಾಯಿದ್ವಿ. ಬಟ್ ಇನ್ ದೀಸ್ ಪ್ರಾಬ್ಲಮ್ ದೆ ಗಿವನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ನಮಗೆ ಎಷ್ಟು ಔಟ್ಪುಟ್ ಆಗ್ತಾಯಿದೆಯೋ ಆ ಬೇಸ್ ಮೇಲೆ ಪರ್ಸೆಂಟೇಜ್ ಅನ್ನೋದು ತೆಗೆದುಕೋಬೇಕು. ನೆಕ್ಸ್ಟ್, ಎ ಸ್ಟ್ಯಾಂಡರ್ಡ್ ಲಾಸ್ ಆಫ್ 10% ಆಫ್ ಇನ್ಪುಟ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದಿ ಪ್ರೊಡಕ್ಷನ್. ಸೊ ನಮಗೆ ಆ್ಯಕ್ಚುಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಔಟ್ಪುಟ್ ಆಗ್ತಾಯಿದೆ ಅದರ ಲಾಸ್ ತೆಗ್ದಾಕಿದ್ರೆಗನ ನಮಗೆ ಟೋಟಲ್ ಆ್ಯಕ್ಚುಲ್ ಆಗಿ ಎಷ್ಟೊಂದು ಹೀಲ್ಡ್ ಬರ್ತಾಯಿದೆ ಅನ್ನೋದು ಸಿಗತ್ತೆ. ಸೊ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಟೋಟಲಲ್ಲಿ ಮಾಡ್ಕೊಳ್ಳೋಣ. ಪರ್ಸೆಂಟೇಜು ಅನ್ನೋದು ಲೆಸ್ ಮಾಡ್ಕೋಬೇಕು, ಯಾಕಂದರೆ ಲಾಸ್ ಅನ್ನೋದು ಇದೆ. ನೆಕ್ಸ್ಟ್ ಒನ್ ಈಸ್ ದ ಕಾಸ್ಟ್ ರೆಕಾರ್ಡ್ ಆಫ್ ಎ period shows the following usage. So here it is given information regarding the actual cost information ಕೊಟ್ಟಿದ್ದಾರೆ. ನೋಡೋಣ. ಇಲ್ಲಿ 90 kgs material here at a cost of rupees 18 per kg. So it is quantity, it is price. So 90 kgs ಹೇಳ್ತಾ ಇದ್ದಾರೆ. ಸೊ 90 kgs ಅಷ್ಟು ನಾವು ಆ್ಯಕ್ಚುಲಾಗಿ ಮೆಟೀರಿಯಲ್ ಹಾಕಬೇಕು. ಆಮೇಲೆ ಎಷ್ಟೊಂದು ಔಟ್ಪುಟ್ ಆಗುತ್ತೆ ಅನ್ನೋದು ನೋಡೋಣ. ಅದೇ ರೀತಿ 110 kgs ಆಫ್ ಮೆಟೀರಿಯಲ್ ಬಿ ಅಟ್ ಎ ಕಾಸ್ಟ್ ಆಫ್ rupees 34 per kg ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಪ್ರೈಸ್, ಇಟ್ ಈಸ್ ಕ್ವಾಂಟಿಟಿ. ಇವಾಗ ಆ್ಯಕ್ಚುಲ್ ಔಟ್ಪುಟ್ ಎಷ್ಟಾಗಿದೆ ಅಂತ ಟೋಟಲ್ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ, ಅಕಸ್ಮಾತ್ ಪ್ರಾಬ್ಲಮಲ್ಲಿ ಆ್ಯಕ್ಚುಲಾಗಿ ಔಟ್ಪುಟ್ ಎಷ್ಟು ಅಂತ ಕೊಟ್ಟಿಲ್ಲ, ಪ್ರೊಡಕ್ಷನ್ ಔಟ್ಪುಟ್ ಎಷ್ಟು ಅಂತ ಕೊಟ್ಟಿಲ್ಲ ಅನ್ನೋ ಟೈಮಲ್ಲಿ ಸೊ ಈ ಕ್ವಾಂಟಿಟಿ ಅನ್ನೋದು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಲ್ ಔಟ್ಪುಟ್ ಅನ್ನೋದು ಸಿಗುತ್ತೆ. 200 ಇದು ಬಂದುಬಿಟ್ಟು ಆ್ಯಕ್ಚುಲಾಗಿ ಔಟ್ಪುಟ್ ಆಗ್ತಾಯಿದೆ ಅಂತ. If the problem in this problem they didn't give an actual production output. For example, ನೋಡಿ, ನಿಮಗೆ ಒಂದು ಎಕ್ಸಾಂಪಲ್ ತೋರಿಸೇ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇನ್ ದೀಸ್ ಪ್ರಾಬ್ಲಮ್ ದೇ ಓನ್ಲಿ ಸೆಡ್ 100 kgs ಅಷ್ಟು ಔಟ್ಪುಟ್ ಆಗ್ತಾಯಿದೆ ಅಂತೇಳ್ಬಿಟ್ಟು. ಬಟ್ ಸ್ಟ್ಯಾಂಡರ್ಡ್ 10 ಕೊಟ್ಟಿದ್ದಾರೆ. ಸೊ 1000 ಇದು. ಸೊ 1000 kgs ಅಷ್ಟು ಔಟ್ಪುಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೆಟೀರಿಯಲ್ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಾಯಿದ್ದಾರೆ, 750, 500 ಯೂಸ್ ಮಾಡ್ತಾಯಿದ್ದಾರೆ ಅಂತಂದರೆ ಅವರೇ ಕೊಟ್ಟಿದ್ದರೆ ಡೈರೆಕ್ಟಾಗಿ ಇದು ಹಾಕ್ಕೋಬೋದು. ಬಟ್ ನಾವು ಕನ್ವರ್ಟ್ ಮಾಡ್ತಾಯಿದ್ವಿ.
ಆ್ಯಕ್ಚುಲಾಗಿ ಔಟ್ಪುಟ್ ಆಗ್ತಾ ಇರೋದನ್ನ ಸ್ಟ್ಯಾಂಡರ್ಡ್ಗೂ ಆ್ಯಕ್ಚುಲಾಗಿ ನಾವು ಕನ್ವರ್ಟ್ ಮಾಡಿದ್ದೀವಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಕನ್ವರ್ಟ್ ಮಾಡೋದು ಸಿಗುತ್ತೆ. ಬಟ್ ಇನ್ ದೀಸ್ ಪ್ರಾಬ್ಲಮ್ಸ್ ದೇ ಡಿಂಟ್ ಗಿವನ್ ಎನಿ ಆ್ಯಕ್ಚುಲ್ ಔಟ್ಪುಟ್. ಸೊ ನಾವು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಆ್ಯಕ್ಚುಲ್ ಔಟ್ಪುಟ್ ಅನ್ನೋದು ಸಿಗುತ್ತೆ. ದ ಕ್ವಾಂಟಿಟಿ ಪ್ರೊಡ್ಯೂಸ್ಡ್ ವಾಸ್ 182 kgs ಆಫ್ ಗೂಡ್ಸ್ ಪ್ರೊಡಕ್ಷನ್. ಸೊ ಇಟ್ ಈಸ್ ಆ್ಯಕ್ಚುಲ್ yield. yield ಆಗ್ತಾ ಇರೋದು 182 ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡೋಣ. ಫಾರ್ಮೇಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ವಿಲ್ ಗೆಟ್ ಟು ನೋ ಮೋರ್ ಇನ್ಫಾರ್ಮೇಷನ್. ಸೊಲ್ಯೂಷನ್. ಸೊ ಇಲ್ಲಿ ಸ್ಟ್ಯಾಂಡರ್ಡು ಆ್ಯಕ್ಚುಲ್ ಅನ್ನೋದು ಕ್ವಾಂಟಿಟಿ ಪ್ರೈಸ್ ಟೋಟಲ್ ಅನ್ನೋದು ಹಾಕ್ಕೋಬೇಕು. ಕಾಸ್ಟ್ ಕೂಡ ಅಂತೀವಿ ಟೋಟಲ್ನ. ಸೊ ಫಸ್ಟ್ ಒನ್ ಈಸ್ ಮೆಟೀರಿಯಲ್. ಸೊ ಮೆಟೀರಿಯಲಿ ಯಾವುದಾದ್ರು ಯೂಸ್ ಮಾಡ್ತಾಯಿದ್ದೀವಿ, ಮೆಟೀರಿಯಲ್ ಎ ಆ್ಯಂಡ್ ಮೆಟೀರಿಯಲ್ ಬಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್. ಇದು ಔಟ್ಪುಟ್ದು ನಾವು ಯಾವ ತೆಗೆದುಕೊಳ್ಳೋಣ, 200 ತೆಗೆದುಕೊಳ್ಳೋಣ. 200 kgs ಅಷ್ಟು. ಆ್ಯಕ್ಚುಲು ಅಷ್ಟೇ. ಸೊ ಔಟ್ಪುಟ್ ಆಗ್ತಾ ಇರೋದು. ಸೊ ಇಲ್ಲಿ ಲಾಸ್ ಇದೆಯಲ್ಲ, ಸೊ ಲಾಸ್ ಅಂದಿದ ತಕ್ಷಣ ನಾವು ಲೆಸ್ ಮಾಡ್ಕೊಂಡು ಆಮೇಲೆ ತೆಗೆದುಕೋಬೇಕು. 200 ಬರೋದಿಲ್ಲ ಐ ಥಿಂಕ್. ಸೊ 200 ಬರೋದಿಲ್ಲ, ಲಾಸ್ ಇದೆ. ಲಾಸ್ ಅನ್ನೋದು ತೆಗೆದುಬಿಟ್ರೆ ಆ್ಯಕ್ಚುಲಾಗಿ ಔಟ್ಪುಟ್ ಅನ್ನೋದು ಸಿಗುತ್ತೆ. ಬಟ್ ಇದು ಸ್ಟ್ಯಾಂಡರ್ಡ್ದು ನಮ್ಗೆ ಗೊತ್ತಿಲ್ಲ, ಯಾಕಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಟ್ ಆ್ಯಕ್ಚುಯಲ್ದು ಅನ್ನೋದು ಅವರೇ ಕೊಟ್ಟಿದ್ದಾರೆ. ಆ್ಯಕ್ಚುಲ್ yield ಬಂದುಬಿಟ್ಟು 182 kgs. ಇದು ಲಾಸ್ ಅನ್ನೋದು ತೆಗೆದುಬಿಟ್ಟು ಡೈರೆಕ್ಟಾಗಿ ಕೊಟ್ಟಿರೋ ಅಮೌಂಟ್ ಇದು. ನೆಕ್ಸ್ಟ್ ಇದು ಕ್ವಾಂಟಿಟಿ, ಇದು ಪ್ರೈಸ್, ಇಟ್ ಈಸ್ ಕಾಸ್ಟ್. ಇದು ಕ್ವಾಂಟಿಟಿ, ಪ್ರೈಸ್, ಕಾಸ್ಟ್. ಸೊ ನಾವು ಆ್ಯಕ್ಚುಲ್ದು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಬರ್ಕೊಂಬಿಡ್ಬೋದು. 90, 110. ಪ್ರೈಸ್ ಬಂದುಬಿಟ್ಟು 18 ಇದೆ. ಸೊ 34 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ. ಇದು 200 ಇದೆ. ಆಮೇಲೆ ಸೊ ದೇ ಓನ್ಲಿ ಸೆಟ್ 182 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಟೋಟಲ್ ಎದು ಬಿದು, ಇದು ಟೋಟಲ್ ಲೆಸ್ ಏನು ಮಾಡ್ತೀವಿ, ಲಾಸ್ ಅನ್ನೋದು ಲೆಸ್ ಮಾಡ್ತೀವಿ. ಆಮೇಲೆ ಆ್ಯಕ್ಚುಲಾಗಿ yield ಆಗಿರೋದು. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ಇವರು ಕೊಟ್ಟಿರೋದು. ಸೊ ಇದು ಸ್ಟ್ಯಾಂಡರ್ಡ್ ನೋಡೋಣ. 20 ಇದೆ, 30 ಇದೆ. ಸೊ 10% ಅಂತ ಹೇಳ್ತಾ ಇದ್ದಾರೆ ಲಾಸು. ಸೊ ನಮಗೆ ಆಲ್ರೆಡಿ ನಮಗೆ ಟೋಟಲ್ ಅನ್ನೋದು 200 ಇದೆ. ಸೊ yield ಅನ್ನೋದು 182 ಇದೆ. ಸೊ ಟೋಟಲಿಂದ yield ತೆಗೆದಾಕಿದ್ರೆ ನಮಗೆ ಆ್ಯಕ್ಚುಲಾಗಿ ಲಾಸ್ ಅನ್ನೋದು ಸಿಗುತ್ತೆ ಇಲ್ಲೇ ಡೈರೆಕ್ಟಾಗಿ. 200 ಮೈನಸ್ 182. ಸೊ ಲಾಸ್ ಅನ್ನೋದು 18 ಇದೆ. ಬಟ್ ನಮಗೆ ಇದ್ರ ಗೊತ್ತಿಲ್ಲ. ಸೊ ಅದೇ ರೀತಿ ನಾವು ಬಿಟ್ಟಿದ್ದೀವಿ. ಟೋಟಲಾಗಿ ಎಷ್ಟು ನಮಗೆ ಔಟ್ಪುಟ್ ಆಗ್ತಿರೋದು 182 ಅಂತ ನಾವು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಮೇಲೆ. ಇವಾಗ ಮಲ್ಟಿಪ್ಲೈ ಮಾಡೋಣ. 90 ಇಂಟು ಕಾಸ್ಟ್ನ ಫೈಂಡ್ ಔಟ್ ಮಾಡೋಕ್ಕೆ ಆ್ಯಕ್ಚುಯಲ್ ನೋಡ್ಕೊಂಬಿಡೋಣ, ಯಾಕಂದರೆ ಆ್ಯಕ್ಚುಯಲ್ದು ಎಲ್ಲ ಇನ್ಫಾರ್ಮೇಷನು ಇದೆ. ಸೊ ಆ್ಯಕ್ಚುಯಲ್ದು ಡೈರೆಕ್ಟಾಗಿ ಮಾಡ್ತಾಯಿದ್ವಿ. 90 ಇಂಟು 18 ಇಟ್ ಈಸ್ 1620. 110 ಇಂಟು 34 ಇಟ್ ಈಸ್ 3740. ನೆಕ್ಸ್ಟ್ ಇವಾಗ ಆ್ಯಡ್ ಮಾಡೋಣ. 1620. ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು 5360. ಟೋಟಲಾಗಿ 5360 ಆ್ಯಕ್ಚುಲ್ ಕಾಸ್ಟ್. ಸೊ ನಮಗೆ ಅದೇ ರೀತಿ ಸ್ಟ್ಯಾಂಡರ್ಡು ನೋಡೋಣ. ಸ್ಟ್ಯಾಂಡರ್ಡ್ ದೆ ಗಿವನ್ ಇನ್ ಪರ್ಸಂಟೇಜ್. ಸೊ ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲ್ ಔಟ್ಪುಟ್ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತು. ಸೊ 200 ಇದೆ. 200 ಇಂಟು ಎಷ್ಟು ಪರ್ಸಂಟೇಜು, 40%. 40% ಅನ್ನೋದು ಮಾಡಿದ್ರೆ 80 ಬರುತ್ತೆ. ಸೊ ಅದೇ ರೀತಿ 200 ಇಂಟು 60%, 120. ಸೊ ಹೆಂಗೆ ಬಂತು 200 ಗೊತ್ತಾ? ಸೊ ಇದು ಟೋಟಲ್ ಆ್ಯಕ್ಚುಲ್ ಕ್ವಾಂಟಿಟಿ ಅನ್ನೋದು ನಾವು ತೆಗೆದುಕೊಂಡಿದ್ದೀವಿ. 200 ಬರುತ್ತೆ. ಸೊ ಟೋಟಲ್ ಆ್ಯಕ್ಚುಲ್ ಕ್ವಾಂಟಿಟಿ 200 ಬರುತ್ತೆ. ಸೊ ಇದು ಅಷ್ಟೇ 200 ಬರುತ್ತೆ. ಈ 200 ಮೇಲೆಯಿಂದನೇ ನಾವು ತೆಗೆದುಕೊಂಡಿರೋದು. 200 ಇಂಟು 40%, ಅದೇ ರೀತಿ 200 ಇಂಟು 60%. ಸೊ ಈ ರೀತಿ ಬಂತು. ಮಲ್ಟಿಪ್ಲೈ ಮಾಡೋಣ. ಕಾಸ್ಟ್ ಫೈಂಡ್ ಔಟ್ ಮಾಡೋಕ್ಕೆ 80 ಇಂಟು 20 ಇಟ್ ಈಸ್ 1600. ಅದೇ ರೀತಿ 120 ಇಂಟು 30
ಇಟ್ ಈಸ್ 3600. ಸೊ ಅದೇ ರೀತಿ 1600 ಪ್ಲಸ್ 3600 ಇಟ್ ಈಸ್ 5200. ಬಟ್ ಇಲ್ಲಿ ಲಾಸ್ ಅನ್ನೋದು ಸ್ಟ್ಯಾಂಡರ್ಡ್ ಗೊತ್ತಿಲ್ಲಲ್ಲ, 10% ಮಾಡ್ಕೊಳ್ಳೋಣ. 200 ಮೈನಸ್ ಸೊ ಇಂಟು 10%, ಸೊ 20 ಇದೆ. ಮತ್ತು 200 ಮೈನಸ್ 20 ಮಾಡಿಕೊಂಡ್ರೆ 180 ಇದೆ ಅಂತಂದರೆ 180 ಹೀಲ್ಡ್ ಆಗ್ತಾಯಿದೆ, ಇಲ್ಲಿ 180ನೇ ಬರೋದು. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಲಾ, ಯಾಕಂದರೆ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಕ್ಯಾಲ್ಕುಲೇಷನ್ಸು. ಇನ್ನೊಂದು ಸಾರಿ ಕ್ಲೀನಾಗಿ ಹೇಳ್ತೀನಿ, ನೋಡ್ಕೊಂಬಿಡಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಅನ್ನೋದು ಇನ್ಫಾರ್ಮೇಷನ್ನು ಪರ್ಸೆಂಟೇಜ್ ಮುಖಾಂತರವಾಗಿ ಕೊಟ್ಟಿದ್ದಾರೆ ಕ್ವಾಂಟಿಟಿ, ಬಟ್ ಪ್ರೈಸ್ ಅನ್ನೋದು ಡೈರೆಕ್ಟಾಗಿ ಕೊಡ್ತಾರೆ. ಕ್ವಾಂಟಿಟಿ ಅನ್ನೋದು ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಮೆಥಡ್ ಅನ್ನೋದು ಕೇಳ್ತಾ ಇರ್ತಾರೆ. ಬಟ್ ಆ್ಯಕ್ಚುಯಲ್ ಆಗಿ ಕ್ವಾಂಟಿಟಿ ಪ್ರೈಸ್ ಅನ್ನೋದು ಪಕ್ಕಾ ಕೊಡ್ತಾರೆ. ಸೊ ನೋ ನೀಡ್ ಟು ವರಿ. ಸೊ ಆ್ಯಕ್ಚುಯಲ್ ನೋಡೋಣ. 90 ಅಂತ ಹೇಳಿದ್ದಾರೆ. ಕ್ವಾಂಟಿಟಿದು ಮೆಟೀರಿಯಲ್ ಏದು ಬಂದುಬಿಟ್ಟು 90 ಇದೆ, ಮೆಟೀರಿಯಲ್ ಬಿ ಬಂದುಬಿಟ್ಟು 110 ಇದೆ. ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ 200 ಬರುತ್ತೆ. ಅದೇ ರೀತಿ ಪ್ರೈಸು ಅಷ್ಟೇ. ಮೆಟೀರಿಯಲ್ ಎ 18 ಇದೆ, ಮೆಟೀರಿಯಲ್ ಬಿ 34 ಇದೆ. ಸೊ 1834 ಹಾಕ್ಕೊಂಡಿದ್ವಿ. ಕ್ವಾಂಟಿಟಿ ಇಂಟು ಪ್ರೈಸ್ ಮಾಡಿಕೊಂಡ್ರೆ ಆ್ಯಕ್ಚುಯಲ್ ಕಾಸ್ಟ್ದು ಮೆಟೀರಿಯಲ್ ಎ ಸಿಗುತ್ತೆ. ಅದೇ ರೀತಿ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಮಾಡಿಕೊಂಡ್ರೆ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮೆಟೀರಿಯಲ್ ಬಿ ಅನ್ನೋದು ಸಿಗುತ್ತೆ, 3740 ಅನ್ನೋದು ಸಿಗುತ್ತೆ. ಇವಾಗ ಟೋಟಲ್ ಕ್ವಾಂಟಿಟಿ ಬಂದುಬಿಟ್ಟು ಎಷ್ಟು 200 ಇದೆ. ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 5360 ಇದೆ. ಇಲ್ಲಿ ಪ್ರಾಬ್ಲಮಲ್ಲೇ ಹೇಳ್ತಾ ಇದ್ದಾರೆ ಸ್ಟ್ಯಾಂಡರ್ಡ್ ಲಾಸ್ ಆಫ್ ರುಪೀಸ್ 10% ಆಫ್ ಇನ್ಪುಟ್ ಎಕ್ಸ್ಪೆಕ್ಟೆಡ್ ಇನ್ ದಿ ಪ್ರೊಡಕ್ಷನ್. ಸೊ ಇಲ್ಲಿ ಲಾಸ್ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಲಾಸ್ ಅನ್ನೋದು ಬರುತ್ತೆ ಅಂತ ಹಾಕ್ಕೋಬೇಕು. ಸೊ ಲಾಸ್ ಕಾಲಮ್ ಹಾಕ್ಕೊಂಡ್ರೆ ಆ್ಯಕ್ಚುಲಾಗಿ ಎಷ್ಟು ಹೀಲ್ಡ್ ಆಗ್ತಾಯಿದೆ ಅನ್ನೋದು ನಮ್ಗೆ ಸಿಗುತ್ತೆ. ಇಲ್ಲಿ ಲಾಸ್ ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ ಅವರೇ ಕೊಟ್ಟಿದ್ದಾರೆ, ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ದ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ವಾಸ್, ಸೊ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಲಾಸನ್ನು ತೆಗೆದಾಕ್ಬಿಟ್ಟು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ 182 kgs ಅಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಗೂಡ್ಸು. ಸೊ ನಾವು ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಇಂಡಸ್ಟ್ರಿಯಲ್ಲಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ವೇಸ್ಟೇಜಸ್ಸು ಬ್ರೇಕ್ ಅನ್ನೋದು ಕಾಮನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ ತಂದಿದ್ದಾರಪ್ಪ, ಅದರಲ್ಲಿ ಕ್ಲೀನಾಗಿರೋ ಪ್ರಾಡಕ್ಟ್ ಮಾತ್ರ ತೆಗೆದುಕೊತಾರೆ, ವೇಸ್ಟ್ ಅನ್ನೋದು ತೆಗೆದಾಕ್ತಾರೆ. ಆವಾಗ ವೇಸ್ಟ್ ಅನ್ನೋದು ನಮಗೆ ಲಾಸೇ ಅಲ್ಲ. ಸೊ ಓನ್ಲಿ ಇಲ್ಲಿ ಲಾಸ್ ಅನ್ನೋದು ತೆಗೆದಾಕಬೇಕು. ಆ್ಯಕ್ಚುಲಾಗಿ ಎಷ್ಟು ಔಟ್ಪುಟ್ ಅನ್ನೋದು ನಮಗೆ ನೋಡಬೇಕು. ಸೊ ಅದಕ್ಕೆ ಇಲ್ಲಿ ಲಾಸ್ ತೆಗೆದಾಕ್ಬಿಟ್ಟು ಟೋಟಲಾಗಿ ಹೇಳ್ತಾ ಇದ್ದಾರೆ 182 ಅಷ್ಟು ಮೆಟೀರಿಯಲ್ ಔಟ್ಪುಟ್ ಆಗ್ತಾಯಿದೆ ಅಂತ. ಸೊ 182 ಅನ್ನೋದು ಸಿಕ್ತು. ಇಲ್ಲಿ 200ಇಂದ 182 ತೆಗೆದಾಕಿದ್ರೆ ಲಾಸ್ ಅನ್ನೋದು 18 ಸಿಗುತ್ತೆ. ಸೊ 200ಇಂದ 182 ತೆಗೆದಾಕಿದ್ರೆ ಲಾಸ್ ಅನ್ನೋದು ಸಿಗುತ್ತೆ. ನಮಗೆ ಎಕ್ಸ್ಟ್ರಾ ಏನು ಪರ್ಸೆಂಟೇಜ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಓನ್ಲಿ ಸೊ ಆ್ಯಕ್ಚುಲಾಗಿ ಎಲ್ಲ ಸಿಕ್ತು. ಇವಾಗ ಸ್ಟ್ಯಾಂಡರ್ಡ್ ಬರೋಣ. ಬಟ್ ಇನ್ ದೀಸ್ ಪ್ರಾಬ್ಲಮ್ ಸ್ಟ್ಯಾಂಡರ್ಡ್ಗೂ ನಮಗೆ ಎಷ್ಟು ಒಂದು ಔಟ್ಪುಟ್ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲ್ ಆಗಿರೋದೇ ತೆಗೆದುಕೋಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ 200 ಇದೆ ಆ್ಯಕ್ಚುಲ್ ಟೋಟಲ್ ಕ್ವಾಂಟಿಟಿ. ಆ್ಯಕ್ಚುಲ್ ಟೋಟಲ್ ಕ್ವಾಂಟಿಟಿ ಅನ್ನೋದು ಸ್ಟ್ಯಾಂಡರ್ಡು ಟೋಟಲ್ ಕ್ವಾಂಟಿಟಿ ಸೇಮ್ ಬರುತ್ತೆ. ಸೊ 200 ಹಾಕ್ಕೊಳ್ಳಿ. 200ಇಂದ 40% ಮಾಡಿ, ಸೊ 80 ಸಿಗುತ್ತೆ. ಅದೇ ರೀತಿ 200ಇಂದ 60% ಅನ್ನೋದು ಅವರೇ ಕೊಟ್ಟಿದ್ದಾರೆ. ಸೊ ಮಾಡಿಕೊಂಡ್ರೆ 120 ಅನ್ನೋದು ಸಿಗುತ್ತೆ. ಪ್ರೈಸ್ ಸೇಮ್ ಅಲ್ಲ, ಅವರೇ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಇವಾಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮಾಡಿಕೊಂಡ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಮೆಟೀರಿಯಲ್ ಹೇಗೆ ಸಿಗುತ್ತೆ 1600. ಅದೇ ರೀತಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮಾಡಿಕೊಂಡ್ರೆ ಮೆಟೀರಿಯಲ್ ಬಿಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು 3600 ಸಿಕ್ತು. ನಾವು ಆಲ್ರೆಡಿ ಇದನ್ನೋದು ಸೇಮ್ ಹಾಕ್ಕೊಂಡಿರ್ತೀವಿ ಟೋಟಲಾಗಿ. ಸೊ ಇವಾಗ ಇವೆರಡನ್ನೂ ಆ್ಯಡ್ ಮಾಡಿಕೊಂಡ್ರೆ 5200 ಅನ್ನೋದು ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಸಿಗುತ್ತೆ. ಇದರಲ್ಲಿ ಲಾಸ್ ಅನ್ನೋದು ಇದೆಯಲ್ಲ, ಸೊ ಲಾಸ್ ಅನ್ನೋದು 10% ಅಂತ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಲಾಸ್ ಅನ್ನೋದು 10% ಹೇಳ್ತಾ ಇದ್ದಾರೆ. ಸೊ 200 ಇಂಟು 10% ಮಾಡಿಕೊಂಡ್ರೆಗನ ನಮಗೆ 20 ಅನ್ನೋದು ಸಿಗುತ್ತೆ. ಸೊ ಟೋಟಲಿಂದ ಲಾಸ್ ತೆಗೆದಾಕಿದ್ರೆ ಆ್ಯಕ್ಚುಲಾಗಿ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಎಷ್ಟಾಗ್ತಾಯಿದೆ 180 ಆಗ್ತಾಯಿದೆ. ಸೊ 180 ಅನ್ನೋದು ಡೈರೆಕ್ಟಾಗಿ ಹಾಕ್ಕೊಂಡಿದ್ವಿ. ಸೊ ಆವಾಗಲೇ 200 ಹಾಕ್ಕೊಳಕ್ಕೆ ಹೋಗ್ದಲ್ಲ, ಅದು ಲಾಸ್ ಇನ್ಕ್ಲೂಡ್ ಮಾಡಿರೋದು ಹಾಕ್ಕೊಂಡೆ, ಬಟ್ ಲಾಸ್ ತೆಗ್ದಾಕ್ಬಿಟ್ಟು ಹಾಕ್ಕೋಬೇಕು. 180 kg ಸಿಗುತ್ತೆ. ಸೊ ಇದು ನಮಗೆ ನಾವೇ ಫೈಂಡ್ ಔಟ್ ಮಾಡಿದ್ದೀವಿ.
ಸೊ ಇಷ್ಟು ಫಾರ್ಮೇಟು, ಇಟ್ ಈಸ್ ಇಂಪಾರ್ಟೆಂಟ್ ವೆರಿ. ಇಲ್ಲಿ ನಮಗೆ ಪ್ರತಿಯೊಂದು ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಫಾರ್ಮುಲಾ ಅನ್ನೋದು ಚೇಂಜ್ ಆಗುತ್ತೆ ಅಂತ. ಯಾಕೆ ಚೇಂಜ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ಓನ್ಲಿ ರೀಸನ್ ಲಾಸ್. ನೋಡೋಣ ಫಾರ್ಮುಲಾ ಅನ್ನೋದು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಫಾರ್ಮುಲಾ ಬಂದ್ಬಿಟ್ಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಲ್ ಕಾಸ್ಟ್. ಸೊ ಫಾರ್ಮುಲಾ ಅನ್ನೋದು ಇದು ಹೊಸ ಫಾರ್ಮುಲಾ. ಸೊ ಇದು ನೋಡ್ಕೋಬೇಕು. ಇಲ್ಲಿ ಈ ಫಾರ್ಮುಲಾ ಅನ್ನೋದೇ ನಾವು ಹಾಕ್ಕೋಬೇಕು ಪ್ರತಿ ಈ ಥರ ಪ್ರಾಬ್ಲಮ್ಸ್ಗೆ, ಯಾಕಂದರೆ ಇಲ್ಲಿ ಲಾಸ್ ಅನ್ನೋದು ಇದೆ, ಹಿಲ್ಡ್ ಅನ್ನೋದು ಇದೆ. ಸೊ ಓನ್ಲಿ ನೆಕ್ಸ್ಟ್ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ ಅನ್ನೋದು ಗೊತ್ತಿಲ್ಲ, ಬಟ್ ಆ್ಯಕ್ಚುಲ್ ಕಾಸ್ಟ್ ಅನ್ನೋದು ಇಲ್ಲೇ ಇದೆ. 5360 ಅನ್ನೋದಿದೆ, ನಾವು ಡೈರೆಕ್ಟಾಗಿ ಹಾಕ್ಕೋಬೇಕು. ಬಟ್ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ ಅನ್ನೋದು ಗೊತ್ತಿಲ್ಲ, ಅದ್ರಿಗೆ ಸಪ್ರೇಟ್ ಫಾರ್ಮುಲಾ ಇದೆ. ದಟ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ output is equal to standard cost into actual yield divided by standard yield. ಸೊ ಎಷ್ಟು ಕಾಸ್ಟ್ ಇದೆ ಅದರಿಂದ ಆ್ಯಕ್ಚುಲ್ yield ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ yield ತೆಗೆದು ಹಾಕಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ ಅನ್ನೋದು ಸಿಗುತ್ತೆ. ಸೊ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ 5200 ಇದೆ, ಇಂಟು ಆ್ಯಕ್ಚುಲ್ yield ಎಷ್ಟಿದೆ 182 ಇದೆ. ಅದೇ ರೀತಿ ಸ್ಟ್ಯಾಂಡರ್ಡ್ yield ಎಷ್ಟಿದೆ 180 ಇದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. 5200 ಇಂಟು 182 ಡಿವೈಡೆಡ್ ಬೈ 180. ಸೊ ಎಷ್ಟು ಬಂದಿದೆ? ಇಟ್ ಈಸ್ 5257.7. ಸೊ ರುಪೀಸ್ 5257.78 ತೋದ್ಕೋಣ, ರೌಂಡ್ ಫಿಗರ್. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟಿದೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ 5257.78 ಮೈನಸ್ ಆ್ಯಕ್ಚುಲ್ ಕಾಸ್ಟ್ ಎಷ್ಟಿದೆ 5360. ಸೊ 5257.78 ಮೈನಸ್ 5360 ಮಾಡ್ಕೊಂಡ್ರೆ ಈಗ ಮೈನಸ್ 102.22. ಸೊ ಇಷ್ಟು ಬರುತ್ತೆ. ಇದು ಏನು ಅಡ್ವರ್ಸ್ ನೆಗೆಟಿವ್ ಫಿಗರ್ ಬಂದಿದೆ, ಅಡ್ವರ್ಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅನ್ಫೇವರಬಲ್ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ನಮಗೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅನ್ನೋದು ಸಿಕ್ತು. ನೆಕ್ಸ್ಟ್ ಫಾರ್ಮುಲಾ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಲಾಸ್ಟ್ ಕ್ಯಾಲ್ಕುಲೇಟ್ ಆಲ್ ಮೆಟೀರಿಯಲ್ ವೇರಿಯನ್ಸ್ನು. ಸೊ ಪ್ರತಿಯೊಂದು 5 ಫಾರ್ಮುಲಾಸ್ ಅನ್ನೋದು ಬರುತ್ತೆ, ಹಾಕೋಣ ಕೇರ್ಫುಲ್ಲಾಗಿ. ನೆಕ್ಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಲ್ ಪ್ರೈಸ್. ಏನೇನಿದೆ ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ ಇದೆ. ಆ್ಯಕ್ಚುಲ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಎ 90 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಸ್ಟ್ಯಾಂಡರ್ಡ್ ಪ್ರೈಸ್ 20 ಮೈನಸ್ ಆ್ಯಕ್ಚುಲ್ ಪ್ರೈಸ್ ಎಷ್ಟಿದೆ 18. ಸೊ ಅದೇ ರೀತಿ ಆ್ಯಕ್ಚುಲ್ ಕ್ವಾಂಟಿಟಿ ಎಷ್ಟಿದೆ 110 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ 30 ಮೈನಸ್ ಆ್ಯಕ್ಚುಲ್ ಪ್ರೈಸ್ ಎಷ್ಟಿದೆ 34. ಇಲ್ಲೇ ಸಿಗಾಕೊಳುತ್ತೆ, ಇದು ಪಾಸಿಟಿವ್ ಫಿಗರ್ ಬರುತ್ತೆ, ಇದು ನೆಗೆಟಿವ್ ಫಿಗರ್ ಬರುತ್ತೆ ಅಂತ. ಸೊ ಡಿಜಿಟ್ಸ್ ಅನ್ನೋದು ನೋಡ್ಕೋಬೋದು.
20 minus 18 into 90, it is 180. ಏನು ಬರುತ್ತೆ? ಫೇವರಬಲ್. ನೆಕ್ಸ್ಟ್ 30 minus 34 minus 4 into 110, it is minus 140. 440, it is adverse. ಸೊ ನೋಡೋಣ, 180 minus 440 ಟೋಟಲ್ ಆಗಿ minus 260 ಅಡ್ವರ್ಸ್ ಬರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ, ಈ ಫಾರ್ಮೆಟೇ ಫಾಲೋ ಆಗಿ. ಎಕ್ಸಾಂಪಲ್ ಪ್ರಾಬ್ಲಮ್ಗೂ ಡೈರೆಕ್ಟಾಗಿ ಆ ಫಾರ್ಮೆಟ್ಗೆ ಹೋಗಬೇಡಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ calculation of material usage variance. Here formula ಅನ್ನೋದು material usage variance is equal to standard price into standard quantity minus actual quantity. ಸೊ ಏನಾದರೂ ಶಾರ್ಟ್ ಫಾರ್ಮ್ಸ್ ಮಾಡಿದ್ರೆ ಫುಲ್ ಸ್ಟಾಪ್ ಅನ್ನೋದು ಕಂಪಲ್ಸರಿ. ಫುಲ್ ಸ್ಟಾಪ್ ಅಂದರೆ ಸೊ ಅಲ್ಲೇ ಗೊತ್ತಾಗುತ್ತೆ ಇಟ್ ಈಸ್ ಅ ಶಾರ್ಟ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 20-30 ಇದೆ ಮೆಟೀರಿಯಲ್ ಎಗೂ ಬಿಗೂ. ಅದೇ ರೀತಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 80-120, 80-120. ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 90-110, 90-110. ನೆಕ್ಸ್ಟ್ 80 minus 90 into 20 minus 200 ಬರುತ್ತೆ. ಅದೇ ರೀತಿ 120 minus 110 into 30, it is 300 ಬರುತ್ತೆ. ಇದು ಅಡ್ವರ್ಸು. ಫೇವರಬಲ್. ಸೊ ಇಟ್ ಈಸ್ ಪಾಸಿಟಿವ್ 100, ಯಾಕಂದರೆ ಫೇವರಬಲ್ ಅನ್ನೋದು ಜಾಸ್ತಿ ಇದೆ. ಸೊ ಓನ್ಲಿ. ಮತ್ತು ಇದು ಇನ್ನೂ ಒಂದು ಫಾರ್ಮುಲಾದಲ್ಲೂ ಬರಿಬೋದು. ನೀವು ಆ ಫಾರ್ಮುಲಾ ಮರ್ತೋಗಿದ್ರೆ ಇದಾದರೂ ಅಟ್ಲೀಸ್ಟ್ ಬರೀರಿ. ಇನ್ನೊಂದು ಫಾರ್ಮುಲಾದಲ್ಲೂ ಬರಿಬೇಕು, ಯಾಕಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಅನ್ನೋದು ಚೇಂಜಸ್ ಆಗಿದೆ. ಸೊ ಮೆಟೀರಿಯಲ್ ಯೂಸೇಜ್ ಫಾರ್ಮುಲಾ ಅನ್ನೋದು ಚೇಂಜಸ್ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಬೈ ದ ಚಾನ್ಸ್ ಯು ಫರ್ಗಟ್ ಟು ದಟ್ ಫಾರ್ಮುಲಾ ಮೀನ್ಸ್ ಗೋ ಟು ದಿಸ್ ಫಾರ್ಮುಲಾ. ಸೊ ಆ ಫಾರ್ಮುಲಾ ಕೆಲವೊಂದು ಚೂರು ಕ್ರಿಟಿಕಲ್ ಆಗಿದೆ, ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಇದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಮಾತ್ರ ಚೇಂಜಸ್ ಆಗಿದೆ. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಈ ಫಾರ್ಮುಲಾ ಅನ್ನೋದು ನಾವು ಮೈನಾಗಿ ನಾವು ಹಾಕ್ಕೋಬೇಕು. ಅಕಸ್ಮಾತ್ ನಿಮ್ಗೆ ನೆನ್ಪು ಬಂದಿಲ್ಲ ಅಂತಂದರೆ ಗೋ ಥ್ರೂ ದಿಸ್ ಫಾರ್ಮುಲಾ ನೋಡಿ. ಕೆಲವೊಂದು ಫ್ರ್ಯಾಕ್ಷನ್ಸ್ ಮಾತ್ರ ಚೇಂಜಸ್ ಆಗುತ್ತೆ, ಕೆಲವೊಂದು ಚೂರು ಅಮೌಂಟ್ ಚೇಂಜಸ್ ಆಗುತ್ತೆ ಅಷ್ಟೇ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನಾನು ಬೋತ್ ಕೂಡ ಆಗ್ತಾಯಿದ್ದೀನಿ. ಸೊ ಏದು ನೋಡೋಣ. ಇದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಔಟ್ಪುಟ್ಗೆ ಏನು ಬರುತ್ತೆ ಅಂತಂದರೆ, ಸೊ ಇದ್ರದ್ದು ಸಪ್ರೇಟ್ ಫಾರ್ಮುಲಾ ಇದೆ. ಇದ್ರದ್ದು ಬಂದುಬಿಟ್ಟು ಜಸ್ಟ್ ವಿ ಹ್ಯಾವ್ ಟು ಮೆನ್ಷನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಹೀಲ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಹೀಲ್ಡ್ ಅನ್ನೋದು ಬರುತ್ತೆ. ಸೊ ನೋಡೋಣ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 80 ಇದೆ. 80 ಇಂಟು ಆ್ಯಕ್ಚುಯಲ್ ಹೀಲ್ಡ್ ಎಷ್ಟಿದೆ? 182 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಹೀಲ್ಡ್ 180. ಸೊ
ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ, ಆ್ಯಕ್ಚುಯಲ್ ಕ್ವಾಂಟಿಟಿ ಅನ್ನೋದು ಇದು 90 ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ, ಸ್ಟ್ಯಾಂಡರ್ಡ್ ಪ್ರೈಸ್ 20. ಅದೇ ರೀತಿ ಇದು ನೋಡೋಣ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಬಿ ಎಷ್ಟಿದೆ, 120 ಇಂಟು ಆ್ಯಕ್ಚುಯಲ್ ಹೀಲ್ಡ್ ಬಂದುಬಿಟ್ಟು 182 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಹೀಲ್ಡ್ ಬಂದುಬಿಟ್ಟು 180 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಅನ್ನೋದು, ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 110 ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ದು ಬಿದು ಎಷ್ಟಿದೆ 30. ಸೊ ಕ್ಯಾಲ್ಕುಲೇಷನ್ಸ್ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಫಸ್ಟ್ 80 ಇಂಟು 182 ಡಿವೈಡೆಡ್ ಬೈ 180 ಮೈನಸ್ 90 ಇಂಟು 20. ಸೊ ಇಟ್ ಈಸ್ ಮೈನಸ್ 182.22 ಅಡ್ವರ್ಸ್. ಅದೇ ರೀತಿ 120 ಇಂಟು 182 ಡಿವೈಡೆಡ್ ಬೈ 180 ಮೈನಸ್ 110 ಇಂಟು 30. ಸೊ ಇಟ್ ಈಸ್ 399.999 ಇದೆ. ಸೊ ರೌಂಡ್ ಫಿಗರ್ ಹಾಕ್ಕೊಂಬಿಡೋಣ, 340 ಬರುತ್ತೆ. ಸೊ ಇಟ್ ಈಸ್ ಫೇವರಬಲ್. ಇವಾಗ 340 ಮೈನಸ್ 182.22 ಮಾಡಿಕೊಂಡ್ರೆ ಇದನ್ನ, ಸೊ ಟೋಟಲ್ ಆಗಿ 157.78 ಇದು ಫೇವರಬಲ್ ಆಗಿ ಬರ್ತಾಯಿದೆ. ಇದೊಂದು ಫಾರ್ಮುಲಾ ಸ್ವಲ್ಪ ಕ್ರಿಟಿಕಲ್ ಆಗಿದೆಯಲ್ಲ, ಸೊ ಇಟ್ ಈಸ್ ಲೈಕ್ ದಿಸ್ ಓನ್ಲಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಈಸ್ calculation of material mix variance. Formula ಬಂದ್ಬಿಟ್ಟು material mix variance is equal to revised standard quantity minus actual quantity into standard price. ಸೊ ಇಲ್ಲಿ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇದು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ ಇಲ್ಲಿ ಔಟ್ಪುಟ್ಸ್ ಅನ್ನೋದು ಸೇಮ್ ಇದೆ, ಸ್ಟ್ಯಾಂಡರ್ಡ್ಗೂ ಆ್ಯಕ್ಚುಯಲ್ಗೂ. ಸೊ ಸೇಮ್ ಆನ್ಸರ್ ಅನ್ನೋದು ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಓದ್ಕೊಳ್ಳೋಣ. 80 ಓಕೆ, ಯಾಕೆ ನಿಮಗೆ ಒಂದು ಸರಿ ಮಾಡಿಬಿಟ್ರೇ ಅದೊಂದು ತೃಪ್ತಿ. telling is more time is equal to writing one time. Revised standard quantity is equal to standard quantity of one material divided by total standard quantity of all material into total actual quantity of all material. ನೋಡೋಣ. A is equal to standard quantity of one material, ಏದು 80 ಇದೆ, ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ 200 ಇದೆ, ಇಂಟು 200 ನೋಡಿ ಬೇಕಾದರೆ 80ನೇ ಬರುತ್ತೆ. ಅದೇ ರೀತಿ ಬಿದು ಅಷ್ಟೇ, 120 ಡಿವೈಡೆಡ್ ಬೈ 200 ಇಂಟು 200. ಸೊ 200 ಕ್ಯಾನ್ಸಲ್ ಆಗುತ್ತೆ, 120ನೇ ಬರೋದು, 120 kgs. ಸೊ 80 120 kgs. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 90 110 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ, ಸ್ಟ್ಯಾಂಡರ್ಡ್ ಪ್ರೈಸ್ ಈಸ್
20, 30 ನೋಡೋಣ. 80 minus 90 into 20, it is minus 200 rupees minus 200, it is adverse. ಅದೇ ರೀತಿ 120 minus 110 into 30, 300, ಇದು ಬಂದುಬಿಟ್ಟು ಫೇವರಬಲ್. ಟೋಟಲ್ ಮಾಡಿ, ಸೊ ಇಟ್ ಈಸ್ 100 ಅನ್ನೋದು ಫೇವರಬಲ್ಗೆ ಬರುತ್ತೆ, ಯಾಕಂದರೆ ಪಾಸಿಟಿವ್ ಸಿಂಬಲ್ ಜಾಸ್ತಿ ಇದೆ. 300 minus 200 ಮಾಡಿಕೊಂಡ್ರೆ ಪ್ಲಸ್ 100 ಬರೋದು. ಐ ಆಮ್ ಫರ್ಗೆಟಿಂಗ್ ಈಚ್ ಪ್ರಾಬ್ಲಮ್. ಇದೊಂದು ಲೈನ್ ಬಿಡೋದು ಮರ್ತೋಗ್ತಾನೆ ಇದ್ದೀನಿ ಟೋಟಲ್ ಮಾಡೋಕ್ಕೆ. ನೆಕ್ಸ್ಟ್ 5th one is calculation of material yield variance. ಸೊ ಫಾರ್ಮುಲಾ ಬಂದುಬಿಟ್ಟು ಮೆಟೀರಿಯಲ್ yield variance is equal to actual yield minus standard yield into standard output price. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ಗೆ ಇನ್ನೊಂದು ಫಾರ್ಮುಲಾ ಇದೆ. ಏನು ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ yield. ಆ್ಯಕ್ಚುಲಾಗಿ ಇಲ್ಲಿ ಟೋಟಲ್ ಆಗಿ ಬರುತ್ತಲ್ಲ, ಸೊ ಇಲ್ಲಿ ಆ್ಯಕ್ಚುಲ್ yield ಎಷ್ಟಿದೆ 182 ಮೈನಸ್ ಸ್ಟ್ಯಾಂಡರ್ಡ್ yield 180. ನಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಲ್ಲ. ಸ್ಟ್ಯಾಂಡರ್ಡ್ output price is equal to total standard material cost divided by standard yield. ನೋಡೋಣ. ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ 5200 ಇದೆ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ yield ಎಷ್ಟಿದೆ 180. 5200 divided by 180, so it is 28.89 ಕೊಂಡ್ರೆ ಮೆಟೀರಿಯಲ್ yield ವೇರಿಯನ್ಸ್ ಬರುತ್ತೆ. ಸೊ 182 ಮೈನಸ್ 180 ಇಂಟು 28.89 ಮಾಡ್ಕೊಂಡ್ರೆ ಸೊ 57.78 ಅನ್ನೋದು ಫೇವ್ರಬಲ್ ಆಗಿ ಸಿಗತ್ತೆ. ಇಲ್ಲಿ ನಿಮಗಿನ್ನ ಡೌಟ್ ಇದೆ ಏನಾದರೂ ಅಂತಂದರೆ, ನಮಗೆ ಕರೆಕ್ಟಾಗಿದೆಯಾ ಪ್ರಾಬ್ಲಮ್ಮು ರಾಂಗ್ ಇದೆಯಾ ಏನಾದರೂ ಆ ರೀತಿ ಏನಾದರೂ ಅನಿಸಿದ್ರೆ ಸೊ ಇದೊಂದು ಫಾರ್ಮೆಟ್ ಹಾಕ್ಕೊಳ್ಳಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಎಷ್ಟು ಬಂದಿದೆ ರುಪೀಸ್, ಸೊ ಎಷ್ಟು ಬಂದಿದೆ 102.22. ಇದು ಬಂದುಬಿಟ್ಟು ಮೈನಸ್ ಬಂದಿದೆ. ಈ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು ಟೈಪ್ಸ್ ಇದೆ, 2 ಟೈಪ್ಸ್ ಇದೆ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಒಂದು, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಒಂದು. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು ಎಷ್ಟು ಬಂದಿದೆ -260 ಬಂದಿದೆ. ಅದೇ ರೀತಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸು ಇದು ಓದ್ಕೋಬೇಕು. ಇದು ಬಂದುಬಿಟ್ಟು ಫೇವರಬಲ್ ಎಷ್ಟು ಬಂದಿದೆ 157.78. ಇದು ಫೇವರಬಲ್ ಆಗಿದೆ. ಸೊ 157.78 ಮೈನಸ್ 260, ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು -102.22 ಅಂದರೆ ಕರೆಕ್ಟಾಗಿದೆ. ಸೊ ಅದೇ ರೀತಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಎಷ್ಟು ಟೈಪ್ಸ್ ಇದೆ, 2 ಟೈಪ್ಸ್ ಇದೆ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಒಂದು, ಮೆಟೀರಿಯಲ್ yield ವೇರಿಯನ್ಸ್ ಒಂದು. ಸೊ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ದು
ಎಷ್ಟು ಬಂದಿದೆ? ಸೊ 100 ಬಂದಿದೆ. ಇಟ್ ಈಸ್ ಫೇವರಬಲ್. ಇದು ಬಂದುಬಿಟ್ಟು 57.78 ಇದೆ, ಇದು ಫೇವರಬಲ್. ಸೊ ಅದೇ ರೀತಿ 100 + 57.78 ಮಾಡ್ಕೊಂಡ್ರೆ ಈಗ ಸೊ 100 + 57.78 ಮಾಡ್ಕೊಂಡ್ರೆ ಸೊ ಟೋಟಲಾಗಿ 157.78 ಇದೆ ಅಂತಂದರೆ ನಮಗೆ ಈ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಈ ಫಾರ್ಮುಲಾ ಹಾಕ್ಕೋಬೇಕು. ಸೊ ಇದು 100 ಬಂದಿದೆಯಾ ಅಂತಂದರೆ ರಾಂಗ್ ಬಂದುಬಿಡುತ್ತೆ ಫಾರ್ಮುಲಾಸು. ಸೊ ಇದೊಂದು ಫಾರ್ಮೇಟ್ ಅನ್ನೋದು ಫಾಲೋ ಆಗಿ. ಅತಿ ಕ್ರಿಟಿಕಲ್ ಸಿಚುಯೇಷನ್, ನಮಗೆ ಮರ್ತೋಗಿದ್ದೀವಿ, ನಂಗೆ ಬರೋದೇ ಇಲ್ಲ, ನಾವು ಬಿಟ್ಬಿಟ್ಟು ಬಂದುಬಿಡ್ತೀವಿ ಪೇಪರಲ್ಲಿ ಅನ್ನೋ ಟೈಮಲ್ಲಿ ಇದು ಮಾತ್ರ ಹಾಕ್ಕೊಳ್ಳಿ, ಆಯಿತಾ? ಸೊ 2 ಆಪ್ಷನ್ಸ್ ಕೊಟ್ಟಿದ್ದೀನಿ. ಸೊ ನೀವು ಇದೇ ಓದ್ಕೋಬೇಕು ಫಾರ್ಮುಲಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರೀಡ್ ದೀಸ್ ಓನ್ಲಿ, ಬಿಕಾಸ್ ಫಾರ್ಮಿಟನಲ್ಲಿ ಇಷ್ಟು ಟೋಟಲ್ ಅನ್ನೋದು ಟ್ಯಾಲಿ ಆಗಬೇಕು. ಸೊ ಓನ್ಲಿ ನಾವು ಕ್ವಶನ್ ಪೇಪರ್ ಬ್ಲ್ಯಾಂಕ್ ಬಿಡ್ದಿರ ಇರೋ ಕ್ವಶನ್ ನಾನು ಇದು ಹೇಳ್ಕೊಟ್ಟಿದ್ದೀನಿ. So this is the solution for 4th one. Thank you everyone for watching this video.